ಸಮಸ್ತ ರೈತ ಬಂಧುವರಿಗೆ ಈ ನನ್ನ ಹೊಸ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಒಂದು ಕಾರ್ಪೊರೇಟ್ ಫಾರ್ಮರ್ ಅಂತ ಹೊಸ ಚಾನಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ಇದರಲ್ಲಿ ಎರಡಿದೆ, ಓಕೆನಾ. ಸೊ ಕಾರ್ಪೊರೇಟ್ ಫಾರ್ಮರ್ ಅಂತ ಹೆಸರು ಏನಕ್ಕೆ ಇಡ್ತಾ ಇದ್ದೀನಿ ಅನ್ನೋದು ಒಂದು. ಆಮೇಲೆ ಈ ಚಾನಲ್ನಲ್ಲಿ ಏನೆಲ್ಲ ವೀಡಿಯೋಗಳಿರುತ್ತೆ, ಏನೆಲ್ಲ ಇನ್ಫಾರ್ಮೇಷನ್ ಇರುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ಸೊ ಮೊದಲನೇದಾಗಿ ಕಾರ್ಪೊರೇಟ್ ಫಾರ್ಮರ್ ಅಂತ ಏನಕ್ಕೆ ಹೆಸರಿಟ್ಟೆ ಅಂತಂದರೆ, ಇವಾಗ ನೋಡಿರ್ಬೋದು ಸಿಕ್ಕಾಪಟ್ಟೆ ಜನ ಎಲ್ಲ ಈ ಜನ್ರೇಷನಲ್ಲಿ ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕಾರ್ಪೊರೇಟಲ್ಲಿ ಇವಾಗ ಒಂದು ಹೊಸ ಅಲೆನೇ ಎದ್ಬಿಟ್ಟಿದೆ. ಏನು ಅಂತ ಅಂದರೆ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಎಲ್ಲ ತುಂಬ ಅವರವರ ಜಾಬು ಉಳಿಸ್ಕೊಳ್ಳೋಕ್ಕೋಸ್ಕರ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದಾರೆ. ಯಾಕೆ ಅಂತ ಅಂದರೆ AI ರಿಪ್ಲೇಸ್ ಮಾಡುತ್ತೆ ಅವ್ರನ್ನ ಅಂತ. ಸೊ ಇದು ವರ್ಡ್ನ ಕೇಳಿರ್ತೀರ, AI ಇಸ್ ದ ಫ್ಯೂಚರ್ ಅಂತ. ಸೊ ಅದೇ ರೀತಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಮುಂದಿನ ದಿನಗಳಲ್ಲಿ ಅಗ್ರಿಕಲ್ಚರ್ ಈಸ್ ದ ಫ್ಯೂಚರ್ ಅಂತ. ಸೊ ಪ್ರತಿಯೊಬ್ಬರು ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತಿರ್ಬೋದು ಅಥವಾ ಬೇರೆ ಯಾವುದೇ ಫೀಲ್ಡಲ್ಲಿ ವರ್ಕ್ ಮಾಡ್ತಿರ್ಬೋದು, ನೀವು ಅಗ್ರಿಕಲ್ಚರ್ನ ಸ್ಟಾರ್ಟ್ ಮಾಡಲೇಬೇಕು. ಯಾಕೆ ಅಂತ ಅಂದರೆ ಅಗ್ರಿಕಲ್ಚರ್ ಅನ್ನೋದನ್ನ ನಾವು ಒಂದು ಚಾಯ್ಸಾಗಿ ಇಟ್ಕೋಬಾರ್ದು, ಅದನ್ನು ನಮ್ಮ ಲೈಫಲ್ಲಿ ಒಂದು ಪಾರ್ಟಾಗಿ ಇಟ್ಕೋಬೇಕು. ಸೊ ಪ್ರತಿಯೊಬ್ಬರು ಅಗ್ರಿಕಲ್ಚರ್ ಬಗ್ಗೆ ತಿಳ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಹಾಗೆ ಈ ಚಾನಲ್ನಲ್ಲಿ ಏನೆಲ್ಲ ಇರುತ್ತೆ ಅಂತ ಅಂದರೆ, ಕೆಲವೊಂದು ವ್ಯವಸಾಯ ಮಾಡಿ ಅಲ್ಲಿ ಸಕ್ಸಸ್ ಆಗಿರ್ತಾರೆ, ಇನ್ನು ಕೆಲವರು ಫೇಲ್ಯೂರ್ ಆಗಿರ್ತಾರೆ. ಸೊ ನಾವು ಅದರಿಂದ ಏನೆಲ್ಲ ಕಲಿಬೋದು ಅನ್ನೋದಕ್ಕೋಸ್ಕರ ಆ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಏನೆಲ್ಲ ವ್ಯವಸಾಯ ಮಾಡುವಾಗ ಏನೆಲ್ಲ ರಾಸಾಯನಿಕ ಗೊಬ್ಬರಗಳು ಯೂಸ್ ಮಾಡಬೇಕು, ಕಂಪ್ನಿಯಿಂದ ಏನೇನು ಬರುತ್ತೆ, ಸರ್ಕಾರದಿಂದ ಏನೆಲ್ಲ ಬೆನಿಫಿಟ್ ಇದೆ ಫಾರ್ಮರ್ಸ್ಗೆ, ಸೊ ಯಾವ ಒಂದು ವ್ಯವಸಾಯ ಮಾಡೋದ್ರಿಂದ ಹೆಚ್ಚಿನ ಲಾಭ ಇದೆ, ಯಾವುದೋ ಕೆಲಸ ಮಾಡೋದ್ರಿಂದ ನಮಗೆ ನಷ್ಟ ಆಗುತ್ತೆ. ಸೊ ಈ ಥರ ಕಂಪ್ಲೀಟು ಎಲ್ಲ ಇನ್ಫಾರ್ಮೇಷನ್ನು ಈ ಚಾನಲ್ನಲ್ಲಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮೆಷಿನ್ಗಳು ಕೂಡ ಬಂದಿದೆ. ಯಾಕೆಂದರೆ ಇವಾಗ ಮ್ಯಾನ್ ಫೋರ್ಸ್ ಕಮ್ಮಿ ಇರೋದ್ರಿಂದ ಕೆಲಸಕ್ಕೆ ಜನ ಹುಡ್ಕೊಂಬರೋದೇ ತುಂಬ ಕಷ್ಟ ಆಗಿಬಿಟ್ಟಿದೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಮೆಷಿನ್ಗಳು ಬಂದಿದೆ. ಸೊ ಏನೆಲ್ಲ ಮೆಷಿನ್ಗಳು ಬಂದಿದೆ, ನಾವು ಅದನ್ನು ಹೇಗೆ ಯೂಸ್ ಮಾಡಬೇಕು, ಅದ್ರ ಬಗ್ಗೆ ಕೂಡ ಕಂಪ್ಲೀಟು ಇನ್ಫಾರ್ಮೇಷನ್ನು ಈ ಚಾನಲ್ನಲ್ಲಿರುತ್ತೆ. ಸೊ ನೀವೇನಾದ್ರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಏನಾದ್ರು ವಿಸಿಟ್ ಮಾಡ್ತಾಯಿದ್ರೆ, ಈ ಚಾನಲ್ ಏನಾದ್ರು ನಿಮಗೆ ಹತ್ರ ಬಂದಿದೆ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಅದಕ್ಕೋಸ್ಕರ ನಾನು ಮೊದಲನೇ ವೀಡಿಯೋ ನಮ್ಮ ತೋಟದಲ್ಲೇ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು, ಅಡಿಕೆ ಮತ್ತು ಕಾಫಿ ಹಾಕಿದ್ದೀವಿ. ಸೊ ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ವೀಡಿಯೋಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಇದಕ್ಕೆ ಪ್ರತಿಯೊಂದಕ್ಕೂ ಎಷ್ಟು ಖರ್ಚು ಬರುತ್ತೆ ಮತ್ತು ಕೆಲಸಕ್ಕೆ ಎಷ್ಟು ಖರ್ಚಾಗುತ್ತೆ, ನಾವೆಷ್ಟು ಇದರಿಂದ ಲಾಸ್ ಮಾಡ್ಕೊಂಡ್ವಿ, ಎಷ್ಟು ಲಾಭ ಮಾಡಿದ್ವಿ, ಪ್ರತಿಯೊಂದು ಇನ್ಫಾರ್ಮೇಷನು ಪ್ರತಿಯೊಬ್ಬರು ವ್ಯವಸಾಯ ಮಾಡೋರಿಗೆ ಗೊತ್ತಿರಲೇಬೇಕು. ಅವಾಗಷ್ಟೇ ನಾವು ವ್ಯವಸಾಯ ಮಾಡೋದ್ರಲ್ಲಿ ಕೆಲವೊಂದು ಸಕ್ಸಸ್ ಆಗೋದು. ಸೊ ಇಂಥ ಕೆಲಸ ಮಾಡೋದ್ರಿಂದ ನಮಗೆ ಅದರಿಂದ ಲಾಭ ಇಲ್ಲ ಅಂತ ಅಂದರೆ ನಾವು ಅದನ್ನು ಮಾಡೋಕ್ಕೆ ಹೋಗ್ಬಾರ್ದು. ತುಂಬ ಜನಕ್ಕೆ ಗೊತ್ತಿರಲ್ಲ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ. ಸೊ ಎಲ್ಲ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿಬಿಡ್ತಾರೆ, ಅದಾದಮೇಲೆ ಲಾಸ್ ಆಗುತ್ತೆ. ಸೊ ಆವಾಗ ವ್ಯವಸಾಯ ಮಾಡೋದೇ ನಮಗೆ ಆಗಬರಲ್ಲ ಅನ್ನೋದೊಂದು ಮೈಂಡ್ ಸೆಟ್ಟಿಗೆ ಬಂದುಬಿಡ್ತಾರೆ. ಸೊ ಎಲ್ಲ ವಿಷಯಗಳನ್ನ ನಾನು ತಲೆಯಲ್ಲಿ ಇಟ್ಕೊಂಡು ಇದ್ರ ಬಗ್ಗೆ ಒಂದು ಎಲ್ರಿಗೂ ಉಪಯೋಗ ಆಗಬೇಕು ಮತ್ತು ಒಂದು ಅವೇರ್ನೆಸ್ ಕೂಡ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಚಾನಲ್ನ ಪ್ರಾರಂಭ ಮಾಡ್ತಾಯಿದ್ದೀನಿ. ಹೌದು, ಅಂದರೆ ನಿಮಗೆ ಯೂಟ್ಯೂಬಲ್ಲಿ ಸಾಕಷ್ಟು ಕೃಷಿ ರಿಲೇಟೆಡ್ ವಿಡಿಯೋಗಳು ತುಂಬಾ ಸಿಗುತ್ತೆ. ಸೊ ಇದರಲ್ಲಿ ನಾನು ಜೆನ್ಯೂನ್ ಆಗಿ ಏನು ಆಗ್ತಾಯಿದೆ ಅದನ್ನು ನಾನು ನಿಮಗೆ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಚಾನಲ್ನ ಪ್ರಾರಂಭ ಮಾಡಿದ್ದು. ದಯವಿಟ್ಟು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ನೀವೇನಾದ್ರು ಈ ವಿಡಿಯೋ ನೀವು ನೋಡ್ತಾ ಇದ್ದರೆ ಅಥವಾ ಮುಂದಿನ ದಿನಗಳಲ್ಲಿ ನಾನು ಯಾವುದೇ ವೀಡಿಯೋಗಳು ನೋಡಿದರೂ ಕೂಡ ಇನ್ನೇನು ನೀವೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಾಕಷ್ಟು ರೈತರಿಗೆ ಈ ಚಾನಲ್ನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ, ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಇದೇ ನನ್ನ ಮೊದಲನೇ ವೀಡಿಯೋ. ಮುಂದಿನ ವೀಡಿಯೋದಿಂದ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಒಂದಿಗೆ ಬರ್ತೀನಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.